ರಾಯಚೂರು ಜಿಲ್ಲೆಯ ಜನರೇ ನೀವು ಈ ಸ್ಟೋರಿಯನ್ನ ನೋಡಲೇಬೇಕು। ಈ ಸುದ್ದಿ ನೋಡಿದ್ರೆ ಹೋಟೆಲ್ ಸಹವಾಸವೇ ಬೇಡಪ್ಪ ಅಂತ ಹೇಳ್ತೀರಾ। ಇಲ್ಲಿ ಅಡುಗೆ ಹೇಗೆ ರೆಡಿ ಆಗುತ್ತೆ, ಎಷ್ಟು ಕ್ಲೀನ್ ಇದೆ ಗೊತ್ತಾ? ರಾಯಚೂರು ಜಿಲ್ಲೆಯ ಜನರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಲೇಬೇಕು। ಈ ಸುದ್ದಿ ನೋಡಿದ್ರೆ ಹೋಟೆಲ್ ಸಹವಾಸ ಸಾಕಪ್ಪ ಸಾಕು ಅಂತೀರಾ। ಅಡುಗೆ ಹೇಗೆ ರೆಡಿ ಆಗುತ್ತೆ, ಇಲ್ಲಿ ಎಷ್ಟು ಕ್ಲೀನ್ ಇರುತ್ತೆ ಗೊತ್ತಾ? ಇಲ್ಲಿನ ಚಿಕನ್ ಅನ್ನ ತಿಂದ್ರೆ ನೀವು ಚಟ್ಟ ಏರೋದು ಗ್ಯಾರಂಟಿ। ರಾಯಚೂರಿನ ರೆಸ್ಟೋರೆಂಟ್ಗಳಲ್ಲಿ ಕಳಪೆ ಆಹಾರಗಳು ಪತ್ತೆಯಾಗಿದೆ। 4 ಇಲಾಖೆ ಅಧಿಕಾರಿಗಳಿಂದ ಹೋಟೆಲ್ಗಳ ಮೇಲೆ ರೇಡ್ ಮಾಡಲಾಗಿದೆ। ದಾಳಿಯ ಸಂದರ್ಭದಲ್ಲಿ 2-3 ದಿನದ ಹಳೆಯ ಮಾಂಸ ಸ್ಟಾಕ್ ಇಟ್ಟಿದ್ದಾರೆ, ಪನ್ನೀರ್ ಅದೆಲ್ಲವೂ ಕೂಡ ಪತ್ತೆಯಾಗಿದೆ। ಮಹಾನಗರ ಪಾಲಿಕೆ, ಕಂದಾಯ ಇಲಾಖೆ, ಆಹಾರ ಸುರಕ್ಷತಾ ಇಲಾಖೆ, ಆರೋಗ್ಯ ಇಲಾಖೆಯಿಂದ ನಡೆದಿರುವಂತಹ ದಾಳಿ ಒಟ್ಟು 19 ಕಡೆ ಬೇಕರಿ ರೆಸ್ಟೋರೆಂಟ್ಗಳ ಮೇಲೆ ರೇಡ್ ಅನ್ನ ಮಾಡಿದ್ದಾರೆ ಅಧಿಕಾರಿಗಳು। ನಿಯಮ ಉಲ್ಲಂಘಿಸಿದ ಹೋಟೆಲ್ ಮಾಲೀಕರಿಗೆ ಫೈನ್ ಅನ್ನ ಹಾಕಿ ನೋಟಿಸ್ ಕೊಡುವಂತ ಕೆಲಸ ಕೂಡ ಮಾಡಿದ್ದಾರೆ। ತಮ್ಮ ಎಲ್ಲರಿಗೆ ಗೊತ್ತಿರೋ ಹಾಗೆ ಸುಮಾರು ಒಂದು ವಾರದ ಹಿಂದೆ ನಮ್ಮ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಮತ್ತು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸೇರಿ ಮತ್ತು ಪೊಲೀಸ್ ಇಲಾಖೆ, ಒಂದು 5 ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರೆಸ್ಟೋರೆಂಟ್ಸು, ಬಾರ್ಸು, ಬೇರೆ ಬೇರೆ ಸಂಸ್ಥೆಗಳ ಮೇಲೆ, ಮಳಿಗೆಗಳ ಮೇಲೆ ಯಾರು ಆಹಾರ ಪದಾರ್ಥ ಇಟ್ಟಿರೋದು, ಮಾರ್ತಿರೋದು ಅವ್ರ ಮೇಲೆ ಒಂದು ಪರಿಶೀಲನೆಗೋಸ್ಕರ ಒಂದು 2 ತಂಡಗಳು ಹೋಗಿ ತೆರಳಿ ಅಲ್ಲಿ ಪರಿಶೀಲನೆ ನಡೆಯಲಾಯಿತು। ಸೊ ಅದರ ಸಂದರ್ಭದಲ್ಲಿ ಏನಾಗಿದೆ, 2 ತಂಡಗಳು ನಾವು ರಚನೆ ಮಾಡಿದ್ದು। ಸೊ ಮೊದಲನೇ ತಂಡ ಬಸವೇಶ್ವರ ಸರ್ಕಲ್ನಿಂದ ಮುಂದಕ್ಕೆ ಈ ಟಿಪ್ಪು ಸುಲ್ತಾನ್ ರೋಡ್ ಅವೆಲ್ಲ ಕವರ್ ಮಾಡಿಕೊಂಡು ಒಂದು ಸುಮಾರು 11ರಿಂದ 15 ಮಳಿಗೆಗಳ ಮೇಲೆ ದಾಳಿ ಮಾಡಿದ್ದು। ಎರಡನೇ ತಂಡವು ಅಂಬೇಡ್ಕರ್ ಸರ್ಕಲ್ಗಿಂತ ಮುಂಚೆ ಸ್ಟೇಷನ್ ರೋಡ್ ಅವೆಲ್ಲ ಬೇರೆ ಬೇರೆ ಕಡೆ ಹೋಗಿ ದಾಳಿ ಮಾಡಿರೋದು। ಸೊ ಆ ಸಂದರ್ಭದಲ್ಲಿ ನಮ್ಗೆ ಏನು ಗೊತ್ತು ಬಂದಿತ್ತು ಅಂದ್ರೆ, ಆ ಹಿಂದೆ ಕೂಡ ನನ್ನ ಹತ್ರ ಇರಲಿ, ಡಿ ಸಿ ಸಾಹೇಬ್ರ ಹತ್ರ ಇರಲಿ, SP ಅವರ ಹತ್ರ ಇರಲಿ ಬಹಳಷ್ಟು ದೂರುಗಳು ಬಂದಿತ್ತು ಈ ಆಹಾರ ಪದಾರ್ಥಗಳದ್ದು ಗುಣಮಟ್ಟದ ಬಗ್ಗೆ, ಕಳಪೆ ಕ್ವಾಲಿಟಿ ಮತ್ತೆ ಎಕ್ಸ್ಪೈರ್ ಆಗಿರ್ತಕ್ಕಂಥ ಫುಡ್ ಎಲ್ಲ ಬಳಕೆ ಮಾಡೋ ಬಗ್ಗೆನೂ ನಮ್ಗೆ ಕಂಪ್ಲೇಂಟ್ ಬಂತು, ದೂರು ಬಂದಿತ್ತು। ಕೆಲವು ಕಡೆ ಏನು ದೂರು ಬಂದಿದ್ದು ಅಂದ್ರೆ ಕಮರ್ಷಿಯಲ್ ಉದ್ದೇಶಕ್ಕೆ, ವಾಣಿಜ್ಯ ಉದ್ದೇಶಕ್ಕೆ ನಾವೆಲ್ಲ ಹೋಮ್ ಸಿಲಿಂಡರ್ಸ್ ಎಲ್ಲ ಯೂಸ್ ಮಾಡ್ತಿರೋದಲ್ಲ, ಮತ್ತೆ ಅದು ಬಿಟ್ಟು ನಮ್ದು ಏನು ಒಂದು ಸರ್ಕಾರಿ ನಿಯಮಾನುಸಾರ ಒಂದು ನಿಯಮ ಇದೆ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಎಷ್ಟು ದರಕ್ಕೆ ನಾವು ಮಾರ್ತೀವಿ ಅದ್ರ ಮೇಲೆ ನೋಡಿ, ಚಿಕನ್ನು, ಮಾಂಸ ಇದೆಲ್ಲ ಏನಿರುತ್ತೆ ಅದನ್ನು ಕಟ್ ಮಾಡಿದ 24 ಅವರ್ಸ್ ಒಳಗೇನೆ ಅದನ್ನು ಸರ್ವ್ ಮಾಡಬೇಕು ಅಥವಾ ಅದನ್ನು ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ಬೇಕು। ಬಟ್ ಅದನ್ನು 2-3 ದಿನ ಇಟ್ಟು ಬರೋವಂಥ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿನ ಕ್ಲೀನ್ಲಿನೆಸ್ಸು ಎಷ್ಟರ ಮಟ್ಟಿಗಿದೆ, ಎಷ್ಟು ಕಳಪೆ ಗುಣಮಟ್ಟದ ಆಹಾರ ಕೊಡ್ತಾ ಇದ್ದಾರೆ ರೆಸ್ಟೋರೆಂಟ್ಗಳಲ್ಲಿ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು।